ಈ ಅಂಟನ್ನೋ ಒಂದು ಪದಾರ್ಥನ ಬಳಸ್ಕೊಂಡೆ ಕರ್ದಂಟು ತಯಾರಾಗದಂತ ಎಷ್ಟು ಜನಕ್ಕೆ ಗೊತ್ತು? ಅದು ಮಾತ್ರ ಅಲ್ಲದೆ 1926ರಲ್ಲಿ ಶುರುವಾದಂತ ಈ ಒಂದು ಜಾಗ ಇಡೀ ಗೋಕಾಕ್ಗೆ ಫಸ್ಟ್ ಕರ್ದಂಟನ್ನ ತಯಾರಿ ಮಾಡಿದ್ ಇವ್ರೆ ಅಂತಾನೆ ಹೇಳ್ಬೋದು. 98 ವರ್ಷಗಳಿಂದ ರನ್ ಮಾಡ್ಕೊಂಡು ಬರ್ತಿರುವಂತ ಒಂದು ಸ್ಪಾಟ್ ಈಗ 4ನೇ ತಲೆಮಾರು ರನ್ ಮಾಡ್ಕೊಂಡು ಬರ್ತಾ ಇದ್ರೆ. ಜಾಗ ಯಾವ್ದಂತ ಗೊತ್ತಿದ್ರೆ ಕಮೆಂಟ್ ಅಲ್ಲಿ ಹಾಕಿ, ಗೊತ್ತಿಲ್ಲ ಅಂದ್ರೆ ವಿಡಿಯೋನ ಡೀಟೇಲ್ ಆಗಿ ನೋಡಿ. ಸೊ ಇವತ್ತು ನಾವ್ ಎಲ್ಲಿ ಬಂದಿದೀವಿ ಅಂದ್ರೆ ಗೋಕಾಕು ರವಿವಾರ ಪೇಟೆಯಲ್ಲಿ ಇರುವಂತ ಕಲಬುರ್ಗಿ ಗೋಕಾಕ್ ಕರ್ದಂಟ್ ಅನ್ನೋ ಒಂದು ಜಾಗಕ್ಕೆ ಬಂದಿದೀವಿ. ಬರೀ ಕರ್ದಂಟ್ಗೋಸ್ಕರ ಶುರು ಮಾಡಿರುವಂತ ಒಂದು ಸ್ಪಾಟ್ ಈಗ ಕರ್ದಂಟ್ ಒಟ್ಟಿಗೆ ಸುಮಾರು ವೆರೈಟಿ ಸ್ವೀಟ್ಸ್ ನ ಸರ್ವ್ ಮಾಡ್ಕೊಂಡು ಬರ್ತಾ ಇದಾರೆ. ಬಟ್ ಅದರೊಟ್ಟಿಗೆ ಸ್ಪೆಷಲ್ ಐಟಮ್ಸ್ ಯಾವ್ದಂದ್ರೆ ಕರ್ದಂಟು, ಲಡ್ಗಿ ಉಂಡೆ ಮತ್ತೆ ಅಂಟಿನ ಉಂಡೆ ಅಂತ. ಒಂದು ದಿನಕ್ಕೆ ಕಡಿಮೆ ಅಂದ್ರೂ 3 ರಿಂದ 4 ಕ್ವಿಂಟಾಲ್ ಅಷ್ಟು ಕರ್ದಂಟ್ನ ಇಲ್ಲಿ ತಯಾರಿ ಮಾಡ್ತಾರೆ. ಮಾಡೋದ್ ಸಿಂಪಲ್, ಬಿಸಿಯಾಗಿರುವಂತ ಬೆಲ್ಲದ ಪಾಕಕ್ಕೆ ಗಸಗಸೆ, ಡ್ರೈ ಫ್ರೂಟ್ಸ್, ಕಾಯಿ ತುರಿ, ಅದಾದ್ಮೇಲೆ ಅಂಟನ್ನ ಹಾಕಿ 45 ನಿಮಿಷ ಮಿಕ್ಸ್ ಮಾಡ್ತಾರೆ. ನಂತರ ಅದನ್ನ ಮೋಲ್ಡ್ ಹಾಕಿ ಒಂದ್ ದಿವಸ ಹಾಗೆ ಇಟ್ಟು ಆಮೇಲೆ ಕಟ್ಟಿಂಗು, ಬಾಕ್ಸಿಂಗ್ ಮಾಡಿ ಪ್ಯಾಕಿಂಗ್ ಮಾಡ್ತಾರೆ. ಟೇಸ್ಟ್ ವೈಸ್ ಹೇಳ್ಬೇಕಂದ್ರೆ ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿ ಕರ್ದಂಟ್ ಅಂತಾನೆ ಹೇಳ್ಬೋದು. ಸೊ ನೀವು ಕೂಡ ಇದನ್ನ ತಗೋಬೇಕು.